ಒಂದಾನೊಂದು ಕಾಲದಲ್ಲಿ ಬೆಳ್ಳಿಯ ಮೋಡಗಳ ನಡುವೆ ಒಂದು ಪುಟ್ಟ ಏಂಜಲ್ ವಾಸಿಸುತ್ತಿದ್ದಳು. ಅವಳ ಹೆಸರು ತಾರಾ. ತಾರಾ ಇನ್ನಿತರ ಏಂಜಲ್ಗಳಿಗಿಂತ ಚಿಕ್ಕವಳಾದರೂ ಅವಳ ಹೃದಯ ಮಾತ್ರ ಆಕಾಶದಷ್ಟು ದೊಡ್ಡದು. ಪ್ರತಿದಿನ ಮೋಡಗಳ ಮೇಲೆ ಕುಳಿತು ಭೂಮಿಯನ್ನು ನೋಡುತ್ತಾ ಅಲ್ಲಿ ನಗುವ ಮಕ್ಕಳನ್ನು ಕಂಡಾಗ ಅವಳ ಮನಸ್ಸು ತುಂಬಾ ಸಂತೋಷವಾಗುತ್ತಿತ್ತು. ಒಂದು ರಾತ್ರಿ ತಾರಾಗೆ ಕೆಳಗಿನ ಊರಿನಿಂದ ಮೃದುವಾಗಿ ಅಳುವ ಶಬ್ದ ಕೇಳಿಸಿತು. ಕುತೂಹಲದಿಂದಲೇ ಅಲ್ಲಿಗೆ ಹಾರಿಕೊಂಡು ಹೋದಳು. ಅಲ್ಲಿ ಒಂದು ಪುಟ್ಟ ಹುಡುಗಿ ಕಿಟಕಿಯ ಹತ್ತಿರ ಕುಳಿತು ಅತ್ತುತ್ತಿದ್ದಳು. ಅವಳಿಗೆ ಯಾರೂ ಸ್ನೇಹಿತರಿಲ್ಲವೆಂಬ ಗುಕುಲತನ ಕಾಡುತ್ತಿತ್ತು. ತಾರಾ ಆಕೆಯ ಹತ್ತಿರ ಮೃದುವಾಗಿ ಕೈಯನ್ನು ಇಟ್ಟು ತನ್ನ ಮಾಯಾ ಬೆಳಕನ್ನು ಹಂಚಿದಳು. ಆ ಬೆಳಕಿನಲ್ಲಿ ಪ್ರೀತಿ, ಧೈರ್ಯ ಮತ್ತು ಸ್ನೇಹದ ನಂಬಿಕೆ ತುಂಬಿತ್ತು. ಹುಡುಗಿ ನಿಧಾನವಾಗಿ ನಿದ್ರೆಗೆ ಜಾರಿದಳು. ಬೆಳಿಗ್ಗೆ ಎದ್ದಾಗ ಅವಳ ಮನಸ್ಸು ಅಕಸ್ಮಾತ್ ಹಗುರವಾಗಿತ್ತು. ಶಾಲೆಗೆ ಹೋದಾಗ ಹೊಸ ಸ್ನೇಹಿತರು ಆಕೆಯನ್ನು ಪರಿಚಯಿಸಿಕೊಂಡಳು. ಹುಡುಗಿಗೆ ಇದು ಮಾಯೆಯಂತೆ ತೋರಿತು. ಮೇಲೆ ಮೋಡಗಳ ಮೇಲೆ ನಿಂತ ತಾರಾ ಅದನ್ನು ನೋಡಿ ನಗುತ್ತಾ, ಪ್ರತಿ ಹೃದಯದಲ್ಲೂ ಬೆಳಕಿದೆ.